ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಹಿತನ್ಗೆ ಕಾಟ ಕೊಟ್ಟೆ ಅಂತ ಬೇಕನ್ನ ಇದನ್ನೆಲ್ಲ ಮಾಡ್ತಾ ಇರ್ಬೇಕು. ನನ್ನ ಮಗಳನ್ನ ಬಿಸಿಲಲ್ಲಿ ನಿಲ್ಸಿ ಒಂದ್ ಹನಿ ನೀರು ಕುಡಿಯಕ್ ಬಿಡದೆ ಒತ್ತಾಡೋ ಹಾಗೆ ಮಾಡ್ದೆ ಅಲ್ವಾ? ಈಗ ನೋಡು, ಈ ಪೂಲ್ನಲ್ಲಿರೋ ನೀರನ್ನೆಲ್ಲ ಕುಡಿಯೋವರೆಗೂ ನಾನ್ ನಿನ್ನ ಸುಮ್ಮನೆ ಬಿಡಲ್ಲ. ಕುಡಿ. ಕುಡಿಯೇ, ಕುಡಿ. ಏನಿದೆ? ಏನಾಗ್ತಿದೆ? ಮನೆ ಒಳಗೆ ಹೋಗ್ಬೇಕು. ಏನಾಯ್ತಮ್ಮ? ಅಂಬಿಕಾ ಇಲ್ಲ ಎಲ್ಲ ಇರ್ಬೇಕು ಕಣ. ತರುಣ್ ಬಂದ ಅಂತ ನೀನು ಉಳ್ಕೊಂಡೆ. ಇಲ್ಲ ಅಂದ್ರೆ ನನ್ನ ಮಗಳಿಗೆ ತೊಂದರೆ ಕೊಡೋರ್ನ ನಾನಂತೂ ಸುಮ್ಮನೆ ಬಿಡೋದೇ ಇಲ್ಲ. ಅಂಬಿಕಾ ನನ್ನನ್ನು ಸುಮ್ಮನೆ ಬಿಡಲ್ಲ ಮಾಯಾ, ನನ್ನನ್ನು ಸುಮ್ಮನೆ ಬಿಡಲ್ಲ. ದಮಯಂತಿ, ದಮಯಂತಿ, ಏನಾಯ್ತು ನಿನ್ಗೆ? ಯಾಕೆ ಹೀಗೆ ಆಡ್ತಿದ್ಯಾ? ಅಂಬಿಕಾ 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 ಏನ್ ಮಾಡಿದ್ಲು ನಿಂಗೆ? ಅವಳು ಯಾಕೆ ನಿನ್ ಮೇಲೆ ಸುಮ್ನೆ ಅಟ್ಯಾಕ್ ಮಾಡ್ತಾಳೆ? ಅದಕ್ಕೆ ಅದು ನಿಜ ಹೇಳು ದಮಯಂತಿ. ಹಿತಂಗೇನಾದ್ರೂ ತೊಂದರೆ ಕೊಟ್ಟಿಯಾ? ಇಲ್ಲಪ್ಪ, ನಾನ್ ಹಿತಂಗೆ ಯಾಕೆ ತೊಂದರೆ ಕೊಡ್ತೀನಿ? ಇಲ್ಲಪ್ಪ, ನಾನೇನು ಮಾಡ್ಲಿಲ್ಲ. ಮ್ಯಾಮ್ ಮ್ಯಾಮ್ ಅದು ಮ್ಯಾಮ್ ಮ್ಯಾಮ್ ಒಂದು ನಿಮಿಷ ಮ್ಯಾಮ್, ನಾವು ಅಂಬಿಕಾ ವಿಷಯದಲ್ಲಿ ಏನಾದ್ರೂ ಮಾಡ್ಲೇಬೇಕು, ಇಲ್ಲಾಂದ್ರೆ ತುಂಬಾ ಕಷ್ಟ ಆಗೋಗತ್ತೆ. ಅಗೋರಿ ಹತ್ರ ಏನಾದ್ರೂ ಹೆಲ್ಪ್ ಕೇಳೋದಾ? ದಮಯಂತಿಗೆ ಸರಿಯಾಗಿ ಆಗಿದೆ ಬಿಡು. ಹಿತಂಗ್ ತೊಂದರೆ ಕೊಡು ಅಂತ ಅವಳಿಗೆ ಯಾರು ಹೇಳ್ಕೊಟ್ರು? ಯಾರು ಹೇಳ್ಕೊಟ್ರು ಮಾಯಾ? ಹಿತನ್ ತಂಟೆಗೆ ಯಾರು ಹೋಗ್ಬಾರ್ದು ಅಂತ ನಾನು ನಿಮ್ಗೆಲ್ಲ ಎಷ್ಟು ಸರ್ತಿ ಹೇಳಿದ್ದೀನಿ. ಇಷ್ಟೆಲ್ಲ ವಾರ್ನ್ ಮಾಡಿದ್ಮೇಲೂ ನನ್ನ ಮಾತು ಕೇಳದೆ ಹಿತಂಗ್ ತೊಂದರೆ ಕೊಟ್ರೆ ಶಿಕ್ಷೆ ಅನುಭವಿಸ್ಲೇಬೇಕಾಗತ್ತೆ. ಐ ಕಾಂಟ್ ಹೆಲ್ಪ್ ಇಟ್. ಲಿಸನ್ ಕೇರ್ಫುಲಿ. ಇನ್ನೊಂದ್ಸಲ ಹಿತನ್ಗೆ ಯಾರಾದ್ರೂ ಏನಾದ್ರೂ ತೊಂದರೆ ಕೊಟ್ರೆ ಅಂಬಿಕಾ ಅಲ್ಲ, ನಾನ್ ಶಿಕ್ಷೆ ಕೊಡ್ಬೇಕಾಗತ್ತೆ. ಮ್ಯಾಮ್ ಮ್ಯಾಮ್ ಯಾಕೆ ಹಿತಾಗಿ ಇಷ್ಟೊಂದು ಕೇರ್ ಮಾಡ್ತಾರೆ? ಬಾಸ್ ರೂಮ್ಗೆ ಬಾಸ್ ಇಲ್ದೇ ಇದ್ದಾಗ ಬಂದಿದ್ಯಾ ಅಂದ್ರೆ ಏನೋ ಕಿತಾಪತಿಗೆ ಸ್ಕೆಚ್ ಹಾಕಿದ್ಯಾ ಅಂತ ಆಯ್ತು. ಹೆಲ್ಪ್ ಬೇಕಿದ್ರೆ ಕೇಳು. ನಾನು ಮಣಿ ಗಾಸಿಪ್ ಗಿಣಿ, ಕಿತಾಪತಿ ಮಾಡೋದ್ರಲ್ಲಿ ಮಹಾರಾಣಿ. ಅಯ್ಯಯ್ಯೋ ಪುಟ್ ಮೇಡಮ್, ಆ ಶರ್ಟ್ ಅನ್ನ ಕತ್ತರಿಸ್ತಿದ್ಯಾ? ದುರ್ಗಾ ವಿಷಯ ಗೊತ್ತಾ? ಅಲ್ಲಿ ಎಲ್ಲಿ?
ಆಗ್ತಿದ್ಯಲ್ಲ. ಅದು ಬಾಸ್ ಶರ್ಟ್ ಕಟ್ ಮಾಡೋದಂದ್ರೆ ನಂಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ಬ್ಯಾಡ್ ಮ್ಯಾನರ್ಸ್. ಗುರಾಯಿಸ್ತ್ಯಾ? ನಾನೀಗ ಯಾರನ್ನಾದ್ರೂ ಕೂಗಿದ್ರೆ ಏನ್ ಮಾಡ್ತ್ಯಾ? ಯಪ್ಪ ರೌಡಿ ರಂಗಿ, ನೀನ್ ಗುರಾಯಿಸೋದ್ ನೋಡಿದ್ರೆ ನನ್ ರೆಕ್ಕೆನೆ ಕಟ್ ಮಾಡೋ ತರ ಇದ್ಯಾ. ನೋ, ನಂಗೆ ಬ್ಯಾಂಗ್ಳೂರ್ ಟೂರ್ ಮಾಡೋಕೆ ರೆಕ್ಕೆ ಬೇಕಪ್ಪ. ಏನೇನ್ ಮಾಡ್ತಾ ಇದೀಯಾ? ಪುಟ್ ಮೇಡಮ್ ಎಲ್ಲೋದ್ಲು? ನಾನು ಸ್ನಾನ ಮಾಡ್ಕೊಂಬರಷ್ಟ್ರಲ್ಲಿ ಎಲ್ಲೋ ಹೋಗಿದ್ದಾಳೆ. ಕಂದ, ನೀನೇನ್ ಮಾಡ್ತಾ ಇದೀಯಾ? ಪುಟ್ ಮೇಡಮ್, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಬಾಸು, ಶರ್ಟ್ ಹೇಗೆ ಹರಿದೋಯ್ತು? ಗೊತ್ತಿಲ್ಲ ದುರ್ಗಾ, ಈತ ನನ್ನ ರೂಮಲ್ಲಿದ್ಲು, ಶರ್ಟ್ ಹರಿದೋಗಿದೆ. ಇದು ಹೇಗಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಯೋ 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 ಅಯ್ಯೋ ಶರತು, ಇದ್ ಮಾಯಾ ಕೊಡ್ಸಿ ಶರ್ಟ್ ಅಲ್ವಾ? ಪಾಪ ಮಾಯಾ, ನೀನ್ ಫಂಕ್ಷನ್ ಅಲ್ಲಿ ಹಾಕೊಳ್ಳಿ ಅಂತ ಎಷ್ಟು ಪ್ರೀತಿಯಿಂದ ಕೊಡ್ಸಿದ್ಲು. ಏ ಹಿತ, ಏನೇ ಮಾಡಿದ್ಯಾ? ಶರ್ಟ್ ಹರಿದಾಕಿದ್ಯಲ್ಲ ನಿನ್. ಅತ್ತೆ, ನಾನು ಕೇಳ್ತೀನಿ. ಅಲ್ಲ ಶರತು, ಮಕ್ಕಳನ್ನ ಸ್ಟ್ರಿಕ್ಟ್ ಆಗಿ ಬೆಳೆಸಲಿಲ್ಲ ಅಂದ್ರೆ ಇವ್ರುಗಳು. ಅತ್ತೆ, ನಾನು ಕೇಳ್ತೀನಿ ಅಂತ ಹೇಳ್ದೆ ತಾನೆ. ಅವಳ ಹತ್ರ ಹೇಗೆ ಮಾತಾಡಬೇಕು ಅಂತ ನನಗೆ ಗೊತ್ತು. ಹಿತಾ, ಶರ್ಟ್ ಯಾಕೆ ಹರಿದೆ? ಹಾಗೆ ಮಾಡೋದು ತಪ್ಪಲ್ವಾ? ಎಲ್ಲಿ ಸಾರಿ ಕೇಳು.